ಧನುರ್ರಾಶಿ, ಮಕ್ಕಳಿಂದ ಸಹಾಯ ಸಹಕಾರ ಅಂತಕ್ಕಂಥದ್ದು ಸಿಕ್ಕತ್ತೆ. ನಿಮ್ಮ ಯಾವುದೇ ನಿರ್ಧಾರಕ್ಕೆ, ನಿಮ್ಮ ಸಂಕಲ್ಪಕ್ಕೆ, ನಿಮ್ಮ ಒಳ್ಳೆಯತನಕ್ಕೆ ಮಕ್ಕಳು ಪರಿಪೂರ್ಣವಾಗಿ ಅನುಮೋದನೆಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಯಾವುದೇ ಗೌರವಯುತವಾದಂತಹ ಕೆಲಸಗಳ ವಿಚಾರದಲ್ಲಿ ತಾತ್ಸಾರ ಭಾವನೆ ಬೇಡ. ಯಾವಾಗ ನಮ್ಮ ಗೌರವ ಹೆಚ್ಚಾಗತ್ತೆ ಅಂತಂದರೆ, ನಾವು ಗೌರವಯುತವಾದಂತಹ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಿದಾಗ, ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ಕೊಟ್ಟಾಗ ಅದನ್ನು ತಿಳಿಬೇಕಾದಂಥದ್ದು. ಸಂಗೀತಾಭ್ಯಾಸಿಗಳಿಗೆ, ಸಂಗೀತಜ್ಞರಿಗೆ ಹೆಚ್ಚಿನ ಯಶಸ್ಸು, ಗೌರವಗಳು ಸಿಕ್ಕುವಂತಹ ದಿವಸವಾಗುತ್ತೆ. ತಾತ್ಕಾಲಿಕವಾಗಿ ಯಾವುದೋ ಒಂದು ಹುದ್ದೆಯಲ್ಲಿ ಇದ್ದುಕೊಂಡು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಂಥವರಿಗೆ ತಕ್ಷಣ ಬದಲಾವಣೆಯ ಸೂಚನೆಗಳು ಸಿಕ್ಕಬಹುದು. ಇದು ನಿಮ್ಮ ಅದೃಷ್ಟಕ್ಕೆ, ಹುಟ್ಟಿದಂತಹ ಸಮಯಕ್ಕೆ, ಗ್ರಹಚಾರಕ್ಕೆ ಎಲ್ಲವೂ ಕೂಡ ಹೊಂದಾಣಿಕೆ ಆಗುವಂಥದ್ದಾಗಿರಬೇಕು. ಪುರಸ್ಕಾರ, ಮರ್ಯಾದೆಗಳು ನಿಮ್ಮ ಮಡಿಲಿಗೆ ಬಂದು ಸೇರಬಹುದು. ಹಿರಿಯರ, ಅಧಿಕಾರಿಗಳಿಂದ ನಿಮ್ಮ ತಿರಸ್ಕಾರವಾಗಬಹುದು. ಅದಕ್ಕೆ ಬೇಸರ ಮಾಡಿಕೊಳ್ಬೇಡಿ. ದೊಡ್ಡವರು ಯಾರೋ ನಿಮ್ಮನ್ನು ಒಪ್ಪದೇ ಇರ್ಬೋದು, ಅಧಿಕಾರಿಗಳು ಯಾರೋ ನಿಮ್ಮನ್ನು ಬೇಡ ಅಂತ ಹೇಳ್ಬೋದು. ಇದಕ್ಕೆ ಯಾವ ಬೇಸರ ಅಂತಕ್ಕಂಥದ್ದು, ನೋವು ಅನ್ನುವಂಥದ್ದನ್ನು ವ್ಯಕ್ತಪಡಿಸಬೇಡಿ. ಗೃಹ ನಿರ್ಮಾಣದ ಆಲೋಚನೆ ಇರತಕ್ಕಂಥವ್ರಿಗೆ, ಮನೆ ಕಟ್ಟಬೇಕು ಅನ್ನುವಂಥವ್ರಿಗೆ ಉತ್ತಮವಾದಂತಹ ಸಮಯ ಒದಗುತ್ತಾ ಇದೆ. ಆಲೋಚನೆಗಳಿದೆ ಅಂತ ಹೇಳಿ ಭಾವಿಸಬೇಕು. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಲಿ. ಮಕರ ರಾಶಿ, ಸಾಮಾಜಿಕ ಸೇವೆಗಳಲ್ಲಿ, ಸಾರ್ವಜನಿಕ ಕೆಲಸಗಳಲ್ಲಿ ನೆಪ ಮಾತ್ರಕ್ಕೆ ಭಾಗಿಗಳಾಗ್ತೀರಿ. ಮನಸ್ಸಿರುವುದಿಲ್ಲ, ಆಸಕ್ತಿ ಇರುವುದಿಲ್ಲ. ಸಂತೋಷ ಭರಿತವಾಗಿ, ಉತ್ಸಾಹ ಭರಿತವಾಗಿ ಆ ಸಮಾಜ ಸೇವೆಯನ್ನು ಮಾಡಬೇಕು ಅಂತಕ್ಕಂತಹ ವಿಚಾರ ನಿಮ್ಮ ತಲೆ ಒಳಗೆ ಇರುವುದೇ ಇಲ್ಲ. ಅನಿವಾರ್ಯ, ಯಾರೋ ಕೇಳಿಬಿಟ್ರೆ ಅಂತ ಹೇಳಿ ಭಾಗಿಗಳಾಗ್ತೀರಿ. ವಾದ ವಿವಾದಗಳನ್ನು ನೀವೇ ಸೃಷ್ಟಿ ಮಾಡ್ಕೊಳ್ತೀರಿ. ಜಯಶೀಲರಾದಂತೆ ಮಾತಾಡ್ತೀರಿ. ಯಾವ ವಾದವೂ ಇರಲ್ಲ, ವಿವಾದಗಳು ಮೊದಲೇ ಇರೋದಿಲ್ಲ. ನೀವೇ ಸೃಷ್ಟಿ ಮಾಡೋದು. ನಾನೇ ಉತ್ತರ ಹೇಳಿದೆ ಅಂತ ಹೇಳಿ, ನಾನೇ ಜಯಶೀಲನಾದೆ, ಗೆದ್ದೆ ಅಂತ ಹೇಳಿ ನೀವೇ ಬೀಗುವಂಥದ್ದಾಗತ್ತೆ. ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥವರಿಗೆ ಅನುಕೂಲವಾಗುವಂತಹ ಸಮಯ. ಕೆಲಸ, ಮಾತು ಇದು ಯಾವುದರಲ್ಲೂ ಕೂಡ ಸ್ವಾತಂತ್ರ್ಯ ಇರದಲೇ ಹಿಂಸೆಯನ್ನು ಪಡ್ತೀರಿ. ಮಾಡುವಂತಹ ಕೆಲಸಕ್ಕೆ ಹಿರಿಯವರು ಏನು ಹೇಳ್ತಾರೋ ಅದನ್ನು ಮಾಡಬೇಕು. ಮಾತಾಡುವಾಗಲೂ ಅಷ್ಟೇ, ದೊಡ್ಡವರು ಏನು ಕೇಳ್ತಾರೋ ಅದಕ್ಕೆ ಮಾತ್ರ ಉತ್ತರ ಹೇಳಬೇಕಂತಹ ಪರಿಸ್ಥಿತಿ. ಸ್ವಾತಂತ್ರ್ಯ ಇರೋದಿಲ್ಲ. ಇದು ಬಹಳ ನರಕಯಾತನೆ ಅಂತ ಹೇಳಿ ಒಂದೊಂದು ಸಾರಿ ಅನ್ನಿಸ್ಬಹುದು. ಆರೋಗ್ಯ ಸಮಸ್ಯೆ ಇರತಕ್ಕಂಥವ್ರಿಗೆ ಭಯ ಹೆಚ್ಚಾಗ್ತಕ್ಕಂಥದ್ದು. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವಂತಹ ಆತಂಕ. ಜಾಗ್ರತೆಯನ್ನು ವಹಿಸಿ. ಕುಟುಂಬದ ವಾತಾವರಣವೂ ಕೂಡ ಸಮಾಧಾನಕರವಾಗಿರೋದಿಲ್ಲ. ಕುಟುಂಬದಲ್ಲಿ ಒಬ್ಬೊಬ್ಬರ ಮಾತು ಒಂದೊಂದು ರೀತಿಯಲ್ಲಾಗಿರುತ್ತೆ. ಯಾವುದೇ ತೀರ್ಮಾನಗಳನ್ನು ಮಾಡೋದಕ್ಕೆ ಅನುಕೂಲತೆಗಳಿರಲ್ಲ, ಸ್ವತಂತ್ರ ಇರೋದಿಲ್ಲ. ವಾಕ್ ಸ್ವತಂತ್ರವೂ ಕೂಡ ಇಲ್ಲದೇ ಇರೋ ಹಾಗೆ ಮಾಡಿಕೊಂಡಿರ್ತೀರಿ. ಇದೆಲ್ಲವನ್ನು ಗಮನಿಸಿದಾಗ ಶುಭಕ್ಕಿಂತ ಅಶುಭವೇ ಹೆಚ್ಚು ಅನ್ನುವಂಥದ್ದಾಗತ್ತೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ, ಸಾಧಕರಿಗೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಮನ್ನಣೆ, ಗೌರವ ಸಿಕ್ಕುವಂಥದ್ದಾಗತ್ತೆ. ಮೇಲ್ದರ್ಜೆಯ ಯೋಜನೆಗಳನ್ನು ಹಾಕ್ಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ. ಏನು ಕೆಲಸವನ್ನು ಮಾಡ್ತಿದ್ದೀರೋ ಇದನ್ನು ಮೀರಿ ಇದಕ್ಕಿಂತ ಮೇಲ್ಮಟ್ಟದ ಇನ್ನೊಂದು ಯಾವುದೋ ಯೋಜನೆಯನ್ನು ಹಾಕಿ ಅಲ್ಲೂ ಕೂಡ ಗುರಿ ಸಾಧನೆಯನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಪ್ರಭಾವವನ್ನು, ಪ್ರತಿಷ್ಠೆಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಅವಕಾಶವಾಗಿರ್ತಕ್ಕಂಥದ್ದು. ಸೋದರ ಮಾವನ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣಬಹುದು. ಅದನ್ನು ಸ್ವಲ್ಪ ಗಮನಿಸಿ. ನಿಮ್ಮ ಜವಾಬ್ದಾರಿಯೂ ಒಂದಷ್ಟು ಇರಬಹುದು ಅಂತ ಹೇಳಬೇಕಾಗತ್ತೆ. ಬಂಧುಗಳಿಂದ ಸಲಹೆ ಸಹಕಾರಗಳು ದೊರೆಯುತ್ತೆ. ಕುಟುಂಬದ ಉನ್ನತಿಯ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ಅದು ಕಾರ್ಯರೂಪಕ್ಕೆ ಬರೋದಕ್ಕೆ ಪ್ರಯತ್ನವನ್ನು ಮಾಡಿ. ಹಾಗೆ ಕಲಾವಿದರಿಗೆ ಅಲ್ಪ ಗೌರವದಿಂದ ಅಸಮಾಧಾನ, ನನ್ನ ಯೋಗ್ಯತೆಗೆ ಇದಲ್ಲ, ಇನ್ನಷ್ಟು ಮತ್ತಷ್ಟು ಅಥವಾ ಬೇರೆಯ ದೃಷ್ಟಿಯಲ್ಲಿ ನನ್ನನ್ನು ಗುರುತಿಸಬೇಕಾಗಿತ್ತು ಅನ್ನುವಂಥದ್ದು ಮನಸ್ಸಿಗೆ ಬರುತ್ತೆ. ಅನಿರೀಕ್ಷಿತವಾದಂತಹ ಧನಾಗಮ ಮನಸ್ಸಿಗೆ ಏನೋ ಒಂದು ರೀತಿಯ ಸಂತೋಷವನ್ನು ಕೊಡುತ್ತೆ. ದುಡ್ಡಾದರೂ ಬಂತಲ್ಲ ಅಂತ ಹೇಳಿ ಮೇಲ್ದರ್ಜೆಗೆ ಇನ್ನೂ ಏರಬೇಕು ಅನ್ನುವಂತಹ ಭಾವನೆ ಇದ್ದಾಗ ಅದಕ್ಕೆ ಪ್ರಯತ್ನ ನಿರಂತರವಾಗಿ ನಡೀತಾ ಇರುತ್ತೆ. ಇದನ್ನು ಒಂದು ಹಠವಾಗಿ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ನೀವು ಇದನ್ನು ಸವಾಲಾಗಿ ಸ್ವೀಕರಿಸ್ತೀರಿ, ಮುಂದುವರಿತೀರಿ ಅಂತಕ್ಕಂಥದ್ದು. ನಿಮಗೆ ಬೇಕಾದ ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ತೀರಿ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ
ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ, ಈ ಎರಡನ್ನೂ ಕೂಡ ನೋಡಬೇಕಾಗತ್ತೆ. ಹಿಂದೆ ಪಟ್ಟ ಪರಿಶ್ರಮದ ಫಲವಾಗಿ ವಿದ್ಯಾ ಕ್ಷೇತ್ರದಲ್ಲಿ ಏನೋ ಒಂದು ರೀತಿಯ ಸಾಧನೆ, ಹಿಂದೆ ಯಾವತ್ತೋ ಸೇವನೆ ಮಾಡಿದಂತಹ ಆಹಾರದ ವ್ಯತ್ಯಾಸದಿಂದ ಇವತ್ತು ಆರೋಗ್ಯದಲ್ಲಿ ವ್ಯತ್ಯಾಸ, ಹೀಗೆ ಎರಡೂ ಕೂಡ ಹಿಂದಿನ ಕೆಲಸ ಇವತ್ತಿನ ಫಲ ಅನ್ನುವ ರೀತಿಯಲ್ಲಿ ನಿಮಗೆ ಕೆಲಸವನ್ನು ಮಾಡ್ತಾ ಇದೆ. ಋಣಾತ್ಮಕವಾದಂತಹ ಚಿಂತನೆಗಳೇ ಹೆಚ್ಚಾಗಿ ಮನಸ್ಸಿಗೆ ಬರ್ತಾ ಇದೆ. ಯಾವುದನ್ನು ಯೋಚನೆ ಮಾಡಿದರೂ ಕೂಡ ಅಲ್ಲೇನೋ ಶುಭವಾದಂತಹ ವಾತಾವರಣ ನಿಮಗೆ ಕಾಣ್ತಾ ಇಲ್ಲ ಅನ್ನುವಂಥದ್ದಾಗತ್ತೆ. ಪ್ರಭಾವಿ ವ್ಯಕ್ತಿಗಳ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯಬಹುದಾದಂತಹ ದಿವಸ, ಅದರಿಂದ ನಿಮಗೂ ಕೂಡ ಪ್ರಭಾವ ಹೆಚ್ಚಾಗುವಂಥದ್ದಾಗತ್ತೆ. ಸಾಮಾಜಿಕವಾದಂತಹ ಬದುಕಿನಲ್ಲಿ ಗೌರವವನ್ನು ಕಾಪಾಡಿಕೊಳ್ಬೇಕು. ಸಾರ್ವಜನಿಕ ಕ್ಷೇತ್ರದಲ್ಲಿ ನಿಮ್ಮ ಸ್ಥಾನಮಾನಗಳನ್ನು ಸರಿಯಾದಂತಹ ರೀತಿಯಲ್ಲಿ ಕಾಪಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಜನ ಅವಮಾನ ಮಾಡುವುದಕ್ಕೆ ಕಾಯ್ತಾ ಇರ್ತಾರೆ ಅನ್ನುವ ಅನುಭವ ಆಗತ್ತೆ. ಮಾತಿನಿಂದ ಕಲಹ ಉಂಟಾಗತ್ತೆ. ಮಾತು ಶುದ್ಧವಾಗಿರಬೇಕು, ಮಿತವಾಗಿರಬೇಕು, ಸಂದರ್ಭೋಚಿತವಾಗಿ ಬಹಳ ಮೃದುವಾದಂತಹ ಮಾತಾಗಿದ್ದರೆ ಗೌರವ ಉಳಿಯುತ್ತೆ, ಗೌರವ ಸಿಕ್ಕತ್ತೆ. ಇಲ್ಲದೇ ಇದ್ದರೆ ಜಗಳಕ್ಕೆ ಕಾರಣವಾಗತ್ತೆ. ಬಟ್ಟೆ ವ್ಯಾಪಾರಿಗಳಿಗೆ ಆದಾಯದ ಮೂಲ ಹೆಚ್ಚಾಗ್ತಕ್ಕಂಥದ್ದು, ಉದ್ಯೋಗ ಸ್ಥಳದಲ್ಲಿ ಶತ್ರುಕಾಟ ಅಂತಕ್ಕಂಥದ್ದು ಇರುತ್ತೆ. ಹಾಗಾಗಿ ಅವರನ್ನು ವಿರೋಧಿಸ್ತಾ ನಿಮ್ಮ ಕರ್ತವ್ಯವನ್ನು ನೀವು ಅಲ್ಲಿ ಮಾಡಬೇಕಾಗತ್ತೆ. ಅದನ್ನೆಲ್ಲ ದಾಟಿ ಮುಂದೆ ಬರಬೇಕಾದಂಥದ್ದು. ಮಾನಸಿಕವಾಗಿ ಕುಗ್ಗಿ ಹೋಗ್ತೀರಿ, ಸಮಾಧಾನ ಇರಲಿ ಎನ್ನುವಂಥದ್ದು. ದೇವಿಯ ಆರಾಧನೆಯನ್ನು ಮಾಡಿ, ದೇವಿ ನಿಮಗೆ ಸರ್ವಾಂಗೀಣವಾದಂತಹ ರಕ್ಷಣೆಯನ್ನು, ಅಭ್ಯುದಯಕ್ಕೆ ಮಾರ್ಗವನ್ನು ಅನುಗ್ರಹ ಮಾಡಲಿ. ಶುಭವಾಗಿ.